ಅವ್ರು ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಕೂಡ ದಸರಾ ಟೈಮಲ್ಲಿ ಡಿಸೈನ್ಸ್ ಎಲ್ಲ ಮಾಡ್ತಾರೆ. ಈ 7:15 ಅಂದ್ರೆ 7:15ಗೆ ಬರ್ತಾರೆ, ಲೇಟ್ ಮಾಡಲ್ಲ ಇಂಥದ್ರಲ್ಲಿ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ತಂಗಿ ಎಂಗೇಜ್ಮೆಂಟ್ ಆಗಿದೆ. ಸೊ ಎಂಗೇಜ್ಮೆಂಟ್ ದಿನ ನಾವು ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಎಂಗೇಜ್ಮೆಂಟ್ ಹಾಲ್ಗೆ ಹೋಗೋಣ. ಸೊ ಹೆಂಗೆಲ್ಲ ಎಂಗೇಜ್ಮೆಂಟ್ ನಡೆಯುತ್ತೆ ಅದರದ್ದು ಸ್ವಲ್ಪ ಗ್ಲಿಮ್ಸ್ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವ್ಯಾವ ತರ ಎಲ್ಲ ಶಾಸ್ತ್ರಗಳಿರತ್ತೆ ನಮ್ಮಲ್ಲಿ, ಸೊ ಯಾವ ತರ ಎಲ್ಲ ಎಂಗೇಜ್ಮೆಂಟ್ ಆಗತ್ತೆ ಅನ್ನೋದನ್ನ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ ಇನ್ನ ಹೇಗಾಗತ್ತೆ ಅಂತ. ಅಂಡ್ ಎಂಗೇಜ್ಮೆಂಟ್ ಹಿಂದಿನ ದಿನ ಎಲ್ಲ ಯಾವ ತರ ಪ್ರಿಪರೇಷನ್ಸ್ ಆಯ್ತು ಅನ್ನೋದನ್ನ ಒಂದೊಂದ್ ಸ್ವಲ್ಪ ಗ್ಲಿಮ್ಸ್ ತಗೊಂಡಿದ್ದೀನಿ. ಅದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮ್ಗೆ ಫಸ್ಟ್ ಕಾಣುತ್ತೆ. ಸೊ ನೋಡಿ, ಹೊರಟಿದೀವಿ. ನನ್ನ ತಂಗಿನೂ ಹೊರಟಿದ್ದಾಳೆ. ಅವಳು ಸ್ವಲ್ಪ ಅಷ್ಟೊಂದು ಕಾಣಿಸ್ಕೊಳಲ್ಲ ವಿಡಿಯೋಸ್ ಅಲ್ಲಿ. ಸೊ ಇವತ್ತು ಅಷ್ಟೇ ಆದಷ್ಟು ಬೇರೆ ಶಾಸ್ತ್ರಗಳು ಅದು ಇದು ಹಾಕ್ತೀನಿ. ಅವಳು ಕಾಣಿಸ್ಕೊತಾಳೋ ಇಲ್ವೋ ಗೊತ್ತಿಲ್ಲ. ಅವ್ರದ್ದು ಒಂದು ಫೋಟೋ ಯಾವ್ದನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ ಅನ್ಸುತ್ತೆ. ಇಲ್ಲ ಅದು ಬೇಡ. ಸೊ ಅದು ಬೇಡ ಅಂತಲೇ ಹೇಳಿದ್ರು ಅವರು. ಸೊ ಹಾಗಾಗಿ ನಾನು ಅವ್ರನ್ನೆಲ್ಲೂ ಕ್ಯಾಪ್ಚರ್ ಮಾಡ್ತಾಯಿಲ್ಲ. ಕ್ಯಾಪ್ಚರ್ ಮಾಡಿರೋ ವಿಡಿಯೋ ಕ್ಲಿಪ್ಸ್ ಇದೆ, ಸೊ ಅವೆಲ್ಲೂ ಆಗ್ತಾಯಿಲ್ಲ. ಸೊ ಎಂಗೇಜ್ಮೆಂಟ್ ಹಿಂದಿನ ದಿನ ಮಾವಿನ ಸೊಪ್ಪು ಎಲ್ಲ ಬೇಕಾಗಿತ್ತು. ಸೊ ಮಾವಿನ ಸೊಪ್ಪು ಮತ್ತು ಬಿಲ್ಪತ್ರೆ ಎಲ್ಲ ಕಿತ್ಕೊಳ್ಳೋಕ್ಕೆ ಬಂದಿದ್ವಿ. ಸೊ ಅದರದ್ದು ವಿಡಿಯೋ ಕ್ಲಿಪ್ ಇದು. ಆಮೇಲೆ ತೆಂಗಿನಕಾಯಿ ತೊಗೋಬೇಕಾಗಿತ್ತು. ತೆಂಗಿನಕಾಯಿ ತೊಗೊಂಡು ಅದನ್ನು ಕವರ್ಗೆಲ್ಲ ಹಾಕ್ಬಿಟ್ಟು ಚೌಟ್ರಿಯಲ್ಲೇ ಹಿಂದಿನ ದಿನ ಕೀ ಎಲ್ಲ ಇಸ್ಕೊಂಡು ಅಲ್ಲಿ ಕವರ್ಗೆಲ್ಲ ಹಾಕ್ಬಿಟ್ಟು ಅದನ್ನು ಸ್ಟೋರ್ ರೂಮಲ್ಲಿ ಪ್ಲೇಸ್ ಮಾಡಿಬಿಟ್ಟು ಹೋಗೋಣ ಅಂತ ಹಿಂದಿನ ದಿನ ಬಂದಿದ್ವಿ. ಆ ವಿಡಿಯೋ ಕ್ಲಿಪ್ ಇದು. ಸೊ ನನ್ನ ಎಂಗೇಜ್ಮೆಂಟ್ ವಿಡಿಯೋ ಕೂಡ ಎಡಿಟ್ ಮಾಡಬೇಕು. ವಿಡಿಯೋಸ್ ಇದ್ದಾವೆ, ಬಟ್ ಅದು ಎಲ್ಲೆಲ್ಲಿದ್ದಾವೆ, ಇದೆಯಾ ಕ್ಲೌಡಲ್ಲಿ ಸೇವ್ ಆಗಿದೆಯಾ ಏನೂ ಗೊತ್ತಿಲ್ಲ. ನನ್ನ ಎಂಗೇಜ್ಮೆಂಟ್ ಹಿಂದಿನ ದಿನವೂ ಇದೇ ಥರ ಆಗಿದ್ದು. ನಾನು ನನ್ನ ಕಸಿನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ, ಅವರೆಲ್ಲ ಬಂದು ಈ ಥರ ನನ್ನ ಎಂಗೇಜ್ಮೆಂಟಲ್ಲಿ ನಾನು ಹಾಕಿದ್ದೆ, ಅವಳ ಎಂಗೇಜ್ಮೆಂಟಲ್ಲಿ ಪಾಪ ಅವಳು ಹಾಕ್ತಿದ್ದಾಳೆ. ಅಂದರೆ ಜನ ಕಡಿಮೆ ಇರೋದ್ರಿಂದ ಎಲ್ಲ ಪಾಪ ನಮ್ಮಮ್ಮ ನನ್ನ ತಂಗಿನೇ ಆ ಟೈಮಲ್ಲಿ ನೋಡ್ಕೊಂಡಿದ್ದು. ನಾನು ಮಾಡಿದ್ದು ಕಡಿಮೆನೇ, ಬಟ್ ಏನೂ ಮಾಡಿಲ್ಲ. ನಾನು ಕಾಯಿ ಒಂದು ಹಾಕಿದ್ದು. ಬಟ್ ಇವಾಗ ಅವಳ ಎಂಗೇಜ್ಮೆಂಟ್ ಟೈಮಲ್ಲಿ ಅವಳೇ ಓಡಾಡಿಕೊಂಡು ಪಾಪ ಎಲ್ಲ ಮಾಡ್ಕೊತಿದ್ದಾಳೆ, ನಾನು ಪ್ರೆಗ್ನೆಂಟ್ ಆಗಿರೋ ಕಾರಣ. ಸೊ ಈ ಥರ ಎಲ್ಲ ತೆಂಗಿನಕಾಯಿಗಳನ್ನೆಲ್ಲ ಹಾಕ್ಬಿಟ್ಟು ನಮ್ಮ ಮನೆಯವರು ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದು ಹಾಕಿದ್ರು. ಸೊ ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಸ್ಟೋರ್ ರೂಮಲ್ಲಿ ಇಟ್ಟು ನೆಕ್ಸ್ಟ್ ಡೇ ನಾವು ಮತ್ತೆ ಗೊತ್ತಿಲ್ಲ, ದೂರ ಇದ್ರು ಇರ್ಬೋದು. ಕರೆಕ್ಟೇ ಅವನು ಹೇಳಿದ್ರು. ಇದು ನೋಡಿ ನಮ್ಮೂರು ಮಾರ್ಕೆಟು, ಬೆಳಗ್ಗೆ ಮಾರ್ಕೆಟು. ತರಕಾರಿ, ಹಣ್ಣು, ಹೂವು ಎಲ್ಲ ಮಾರ್ತವ್ರೆ. ಡೆಕೋರೇಷನ್ ಚೆನ್ನಾಗಿದೆಯಾ ಬಾವ? ಆಂಟಿಗಳು, ತಾತಂದ್ರು, ಅಂಕಲ್ಗಳು ಎಲ್ಲರೂ ಬಾರ್ಗೇನ್ ಮಾಡ್ತಾವ್ರೆ. ಸಿಟಿ ಮಾರ್ಕೆಟ್ಗಾದ್ರೆ ಒಂದು ಚಂದ ನೋಡ್ತಾರೆ. ಸೊ ಆಮೇಲೆ ನಗರೇಶ್ವರನ ದೇವಸ್ಥಾನ ಅಂತ ನಮ್ಮೂರಲ್ಲೇ ಇರೋದಿದು. ಸೊ ಆ ನಗರೇಶ್ವರ ಸ್ವಾಮಿ ಟೆಂಪಲಲ್ಲೇ ನಾವು ಒಂದು ಪಾರ್ಟಿ ಹಾಲ್ನ ಬುಕ್ ಮಾಡಿರೋದು. ಸೊ ಅಲ್ಲೇ ಚೌಟ್ರಿ ಇದೆ, ಚಿಕ್ಕದು ಕನ್ವೆನ್ಷನ್ ಹಾಲು. ಸೊ ಅಲ್ಲಿಗೆ ಬಂದು ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ದೇವರಿಗೆ ಪೂಜೆ ಮಾಡಿಸ್ಬೇಕು. ಸೊ ದೇವರಿಗೆ ಪೂಜೆ ಮಾಡಿಸಿದಾದ್ಮೇಲೆ ಚೌಟ್ರಿ ಒಳಗೆ. ಸೊ ನೋಡಿದ್ರಲ್ಲ, ಇವಾಗ ಒಳಗೋಗಿ ಬಂದೆ, ಮತ್ತೆ ಪೂಜೆ ಮಾಡಿಸ್ಬೇಕು. ಸೊ ಅದಕ್ಕಿಂತ ಮುಂಚೆ ಒಂದು ಗ್ಲಿಮ್ಸ್ ತಗೊಂಡು ಬರೋಣ ಅಂತ ಬಂದಿದ್ದು. ಸೊ ಇದು ದೇವಸ್ಥಾನದಲ್ಲೇ ಹಾಲ್ ಇದೆ. ಸೊ ಈ ಹಾಲಲ್ಲೇ ಏನೋ ಎಂಗೇಜ್ಮೆಂಟ್ ಇವತ್ತು ನಡೀತಾ ಇರೋದು. ಸೊ ಇಲ್ಲಿ ಕೆಳಗಡೆ ಬಂದು ಆಮೇಲೆ ತೋರಿಸ್ತೀನಿ ನಾನು. ಕೆಳಗಡೆ ಬಂದು ಡೈನಿಂಗ್ ಹಾಲು, ಮೇಲೆಗಡೆ ಎಂಗೇಜ್ಮೆಂಟ್ ನಡೆಯುತ್ತೆ. ಇಲ್ಲಿ ನಮ್ಮ ಹಬ್ಬಿ ಬಾಯ್ ಬಾ ಮೇಲೆ ಪೂಜೆ ಸಂಬಂಧ ದೇವಸ್ಥಾನ.
ಇಷ್ಟು ಮಾತ್ರ ಪೂಜೆ ಸಾಮಾನು, ಇದೆಲ್ಲ ಮೇಲುಗಡೆ. ಸೊ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದಾಯಿತು. ಪೂಜೆ ಮಾಡಿಸಿದ್ದಾದಮೇಲೆ ನನ್ನ ತಂಗಿದ ಫೋಟೋಶೂಟ್ ನಡೀತಾ ಇತ್ತು. ಅಲ್ಲಿಂದ ಒಂದು ವಿಡಿಯೋ ಕ್ಲಿಪ್ ತೊಗೊಂಡು ಮತ್ತೆ ಎಲ್ಲರೂ ಬಂದರೆ, ಗಂಡವರೆಲ್ಲ ಇನ್ನೂ ಬಂದಿರಲಿಲ್ಲ. ಬಂದಮೇಲೆ ನಾನು ಮೇಲುಗಡೆ ಎಲ್ಲ ತೆಗಿಯೋಕ್ಕಾಗತ್ತೋ ಇಲ್ಲೋ ಅಂತ ಹೇಳಿಬಿಟ್ಟು ಈ ಥರ ವೆಲ್ಕಮ್ಗೆಲ್ಲ ಅರೇಂಜ್ ಮಾಡಿದರು. ಸೊ ಆ ವೆಲ್ಕಮ್ಗೆ ಅರೇಂಜ್ ಮಾಡಿರೋದು ಡೆಕೋರೇಷನ್ದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಹೋದೆ. ಬ್ರೇಕ್ಫಾಸ್ಟಲ್ಲಿ ಉಪ್ಪಿಟ್ಟು ಮತ್ತು ಡ್ರೈ ಫ್ರೂಟ್ಸು, ಪೈನಾಪಲ್ ಎಲ್ಲ ಹಾಕಿ ಕೇಸರಿ ಬಾತ್ ಮಾಡಿಸಿದ್ರು ಮತ್ತು ಚಟ್ನಿ. ಥ್ಯಾಂಕ್ ಯು. ಈ ಫ್ರೆಂಡ್ ಬಂದಳು, ಅವಳನ್ನ ಇನ್ವೈಟ್ ಮಾಡಿಬಿಟ್ಟು ಅವಳಿಗೂ ತಿನ್ನಕ್ಕೆ ಹೇಳಿಬಿಟ್ಟು ಹೊರಟೆ. ಸೊ ಆಮೇಲೆ ಗಂಡವರೆಲ್ಲ ಬಂದರು. ಸೊ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಬೊಕ್ಕೆ ಎಲ್ಲ ರೆಡಿ ಆಗಿತ್ತು. ಬೊಕ್ಕೆನ ಡೆಕೋರೇಷನ್ ಮಾಡಿದ್ದು ನನ್ನ ಫ್ರೆಂಡೇ ರಂಜಿತ್ ಅಂತ ಹೇಳಿಬಿಟ್ಟು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಮತ್ತು ಅವ್ರ ನಂಬರ್ ಎಲ್ಲ ಹಾಕಿರ್ತೀನಿ. ಸೊ ಈ ಥರ ಡೆಕೋರೇಷನ್ ಮಾಡಿದ್ದು. ಆ್ಯಂಡ್ ವೆಲ್ಕಮ್ ಡೆಕೋರೇಷನ್ ಮಾಡಿರೋರ್ದು, ಮೇಕಪ್ ಮಾಡಿರೋ ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹಾಕಿರ್ತೀನಿ. ನೀವು ಅದನ್ನ ನೋಡಿ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಜೆಟ್ ಫ್ರೆಂಡ್ಲಿ ಮೇಕಪ್ ಆಗಿರ್ಬೋದು, ಬಜೆಟ್ ಫ್ರೆಂಡ್ಲಿ ಈ ಥರ ಡೆಕೋರೇಷನ್ಸ್ ಆಗಿರ್ಬೋದು. ಆ್ಯಂಡ್ ನಿಮ್ಮ ಬರ್ಡೇಸ್ಗೆ ಮತ್ತು ನಾಮಕರಣಕ್ಕೆ, ವೆಡ್ಡಿಂಗ್ಸ್ಗೆ, ಎಲ್ಲದಕ್ಕೂ ನಿಮ್ಮ ಎಂಗೇಜ್ಮೆಂಟ್ಗೆ ಎಲ್ಲದಕ್ಕೂ ನೀವು ಯಾವ ಥರ ಕಸ್ಟಮೈಸ್ಡ್ ಆಗಿ ಕೇಳಿದ್ರೆ ಆ ಥರ ಡೆಕೋರೇಷನ್ಸ್ನ ಮಾಡಿ ಕೊಡ್ತಾರೆ. ಸೊ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮೇಲೆ ಸ್ಕ್ರೀನ್ ಮೇಲೆ ಕೂಡ ನಾನು ರಂಜಿತ್ ನಂಬರ್ನ ಹಾಕ್ತಾ ಇರ್ತೀನಿ. ನಿಮಗೆ ಎಷ್ಟು ಬಜೆಟ್ 2000, 1500, 2000ಇಂದ ಬಲೂನ್ ಡೆಕೋರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ನಿಮಗೆ ಯಾವ ಥರ ಥೀಮಲ್ಲಿ ಕೇಳಿದ್ರೆ ಇದು ನೋಡಿ ನಾವೇ ಸೆಲೆಕ್ಟ್ ಮಾಡಿಬಿಟ್ಟು ಈ ಥರನೇ ಬೇಕು ಡೆಕೋರೇಷನ್ ಅಂತ ಹೇಳಿಬಿಟ್ಟು ನಾವು ಕೇಳಿದ್ದು. ಸೊ ಬೆಟರ್ ಟುಗೆದರ್ ಅಂತೆಲ್ಲ ಇರಬೇಕು. ಸೇಮ್ ಪ್ಯಾಟ್ರನ್ ನಾವು ಹೆಂಗೆ ತೋರಿಸಿದ್ವೋ ಹಂಗೆ ಮಾಡಿಕೊಟ್ಟಿದ್ದಾನೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ನೋಡಿ ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಮೇಕಪ್ಗೆ ಬಂದೆ. ಸೊ ಆ ಮೇಕಪ್ ಮಾಡ್ತಾ ಇರೋರು ಯಾರು, ಏನೆಲ್ಲ ಅವ್ರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವ್ರದ್ದು ಕೂಡ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅವರು ಕೂಡ ಈ ಥರ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಎಲ್ಲ ವಿಡಿಯೋದಲ್ಲೂ ಇನ್ನೂ ಚೆನ್ನಾಗಿ ಬರಬೇಕು, ಇನ್ನೂ ಚೆನ್ನಾಗಿ ಬರಬೇಕು ಅಂತ. ಚೇರ್ ಹಾಕೋ ಕೂತ್ಕೊಳ್ಳೆ. ಒಂದ್ ಚೇರ್ ಎತ್ಕೋ, ಆಚೆ ಎಷ್ಟೈತೆ ಅಲ್ಲ ಅದನ್ನೇ ಎತ್ಕೊಂಡೋಗ್ತೆ. ಅದಕ್ಕೆ ಅದೇ ಸ್ವಲ್ಪ ತಿರ್ಸ್ತಾ ಇದ್ದೀನಿ. ಅಡ್ಡಾಡಕ್ ಮಾಡಬೇಕು. ನನಗೆ ನನ್ನ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಸೊ ಯಾರಿಗೆ ಥಿನ್ ಹೇರ್ ಇರುತ್ತೋ ಅವ್ರಿಗೆಲ್ಲರಿಗೂ ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ನೀವು ಬ್ಯೂಟಿಷಿಯನ್ನ ಯಾವುದೇ ಫಂಕ್ಷನಿಗೆ ಕರೆಸಿದ್ರು ಕ್ರಿಂಪಿಂಗ್ ಮಾಡೋಕ್ಕೆ ಹೇಳಿ. ಅಂದರೆ ಸ್ಟ್ರೈಟ್ನಿಂಗು ಅಲ್ಲ, ಕರ್ಲಿಂಗು ಅಲ್ಲ, ಒಂಥರ ಜಿಗ್ಜ್ಯಾಗ್ ಥರ ಕ್ರಿಂಪಿಂಗ್ ಮಾಡ್ಕೋತಾರೆ. ಹಿಂದೆ ವಿಡಿಯೋ ಕ್ಲಿಪ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಆ ಥರ ಕ್ರಿಂಪಿಂಗ್ ಮಾಡ್ಕೊಂಡವಾಗ ನಿಮಗೆ ದಪ್ಪ ಕಾಣಿಸುತ್ತೆ ಜಡೆ. ಆ್ಯಂಡ್ ವಾಲ್ಯೂಮ್ ಸ್ಕಿನ್ ಅಂತ ಇದ್ದೀನಿ, ಹೇರ್ದು ವಾಲ್ಯೂಮ್ ದಪ್ಪ ಆಗುತ್ತೆ. ಸೊ ನನ್ನ ಜಡೆ ನನಗೆ ಇಷ್ಟ ಆಯಿತು. ಆ ಜಡೆ ಥರ ಹಾಕಿಬಿಟ್ಟು ಕುಚ್ಚು ಬದಲು ಈ ಹ್ಯಾಂಗಿಂಗ್ದು ಈ ಬಿಲ್ಲೆಗಳನ್ನೆಲ್ಲ ಕುಚ್ಚು ಥರನೇ ಹೊಲ್ದಿರ್ತಾರಲ್ಲ ಅದು ಒಂದು ಹಾಕ್ಸ್ಕೊಂಡಿದ್ದೆ ಅಷ್ಟೇ ನಾನು. ಆಮೇಲೆ ಒಂದು ಬಫ್ ಹಾಕ್ಸ್ಕೊಂಡಿದ್ದೆ, ಅದನ್ನು ಹೊಲಿತಾ ಇದ್ದಾರೆ ಇವಾಗ. ನನಗೆ ಹೇರ್ ಸ್ಟೈಲ್ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತು. ಈ ಸತಿ ವೆರೈಟಿ ಆಗಿ ಇತ್ತು. ಸೊ ನೋಡ್ತಾ ಇರಿ ಮುಂದೆ ವಿಡಿಯೋ ಕ್ಲಿಪ್. ಆ್ಯಂಡ್ ನಿಮಗೆ ಯಾವ ವಿಡಿಯೋ ಕ್ಲಿಪ್ ಇದರಲ್ಲಿ ಇಷ್ಟ ಆಯಿತು ಅಂತ ಹೇಳಿ. ಆ್ಯಂಡ್ ಇನ್ನೂ ಒಂದು ಶಾಸ್ತ್ರನ ಮಿಸ್ ಮಾಡಿಬಿಟ್ಟಿದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಕರೆದು ಇಲ್ಲಿ ವಿಡಿಯೋ ಮಾಡಿಸ್ಕೊಳ್ಳುವಾಗ ಅಲ್ಲಿ ಹೊರಳ್ಕಲ್ಲಲ್ಲಿ ಹುಡುಗನ ಮನೆ ಕಡೆಯವರು, ಹುಡುಗಿ ಮನೆ ಕಡೆಯವರು ಇಬ್ಬರೂ ಸೇರಿಬಿಟ್ಟು ಉದ್ದಿನ ಕಾಳು ಇರುತ್ತಲ್ವ, ಆ ಉದ್ದಿನ ಕಾಳು ಎಲ್ಲ ಹಾಕಿ
ಒಳ್ಕಲ್ಲಲ್ಲಿ ಅಲ್ಲಿ ಮುಂದೆ ಬೊಂಬೆ ಎಲ್ಲ ಇಟ್ಟಿದ್ರಲ್ಲ ಅಲ್ಲಿ ಆ ಶಾಸ್ತ್ರಕ್ಕೋಸ್ಕರನೇ ಅದು ಮಾಡಿಸಿದ್ದು. ಬಟ್ ಆ ವಿಡಿಯೋ ಕ್ಲಿಪ್ ನನಗೆ ಸಿಕ್ಕಲಿಲ್ಲ. ಆ್ಯಂಡ್ ಆ ವಿಡಿಯೋ ನಮ್ಮ ಹಸ್ಬೆಂಡು ತೆಗ್ದಿಲ್ಲ ಆ್ಯಂಡ್ ಬೇರೆ ಯಾರ ಹತ್ರನೋ ಕಲೆಕ್ಟ್ ಮಾಡ್ಕೊಳ್ಳಲ್ಲ ಅಂದರೆ ಯಾರೂ ವಿಡಿಯೋ ಮಾಡಿರಲಿಲ್ಲ. ಸೊ ಇವಾಗ ಫೇಸ್ ಮೇಕಪ್ ಮಾಡ್ತಿದ್ರು ನನಗೆ. ಸೊ ಅದ್ರದ್ದು ನಾನು ನಮ್ಮ ಹಸ್ಬೆಂಡ್ನ ನಂಗೆ ವಿಡಿಯೋ ಮಾಡಬೇಕು ಅಂತ ನಾನು ಟ್ರೈಪೋಡ್ ತೊಗೊಂಡು ಮಾಡ್ಕೊಂಡಿದ್ದೆ. ಸೊ ಇವರು ಮೇಕಪ್ ಆರ್ಟಿಸ್ಟ್, ವೆಲ್ಕಮ್ ಎಲ್ಲಾನು ಮಾಡ್ತಾರೆ ನಿಮಗೆ. ವೆಲ್ಕಮ್ ಫೆಸಿಲಿಟಿ ನಾನು ಹಿಂದೆಗಡೆ ಒಂದು ವಿಡಿಯೋ ಕ್ಲಿಪ್ ಹಾಕಿರ್ತೀನಿ. ಸೊ ಆ ವಿಡಿಯೋ ಕ್ಲಿಪ್ ಅಲ್ಲಿ ನೀವು ನೋಡ್ಬೋದು ಯಾವ್ಯಾವ ತರ ಎಲ್ಲ ಮಾಡ್ತಾರೆ ಅಂತ. ಬೊಂಬೆಗಳು ಕೂಡ ದಸರಾ ಟೈಮಲ್ಲಿ ಡಿಸೈನ್ಸ್ ಎಲ್ಲ ಮಾಡ್ತಾರೆ. ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಅಂಡ್ ಸ್ಕ್ರೀನ್ ಮೇಲೆ ನಿಮ್ಗೆ ಕಾಣಿಸ್ತಿರತ್ತೆ. ಕವಿತಕ್ಕ ಅಂದ್ಬಿಟ್ಟು ಹೆಸರು. ಸೊ ಅವ್ರ ನಂಬರ್ ಹಾಕಿರ್ತೀನಿ. ಬೇಕಾದ್ರೆ ನಿಮ್ಮ ಮದುವೆ ಫಂಕ್ಷನ್ಸ್ಗೆ, ಈ ಮನೆಯಲ್ಲಿ ಈ ಗೃಹ ಪ್ರವೇಶ, ರಿಸೆಪ್ಷನ್, ಎಂಗೇಜ್ಮೆಂಟ್, ನಾಮಕರಣ ಎಲ್ಲದಕ್ಕೂ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಅಂಡ್ ಅವ್ರು ವಾಟ್ಸ್ಆಪ್ ಮಾಡಿದ್ರೆ ಯಾವ್ಯಾವ ತರ ಎಲ್ಲ ಅವ್ರು ಡೆಕೋರೇಷನ್ಸ್ ಮಾಡ್ತಾರೆ ಅಂತ ನಿಮ್ಗೆ ಫೋಟೋಸ್ ಪಿಂಗ್ ಮಾಡ್ತಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅಂಡ್ ನಮ್ದು ಏನೇನೆಲ್ಲ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮುಂದೆ ಆಗ್ಲಿ ಹಿಂದೆ ಆಗ್ಲಿ ವಿಡಿಯೋ ಕ್ಲಿಪ್ಸ್ ಬಂದಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟೊತ್ತು ಅದು ಹಾಕಿದ್ರೆಲ್ಲ ತೆಗೆದ್ರು. ಸೊ ಇರ್ಲಿ, ಮತ್ತೆ ನೋಡಿ, ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಆಮೇಲೆ ಮೇಕಪ್ ಎಲ್ಲ ನಾನು ಕಂಪ್ಲೀಟಾಗಿ ಮಾಡಿಸ್ಕೊಂಡೆ. ಅದನ್ನೆಲ್ಲ ಫಾಸ್ಟ್ ಫಾರ್ವರ್ಡಾಗಿ ಮಾಡಿದ್ದೀನಿ. ಐ ಶೇಡ್ಸು, ಫೌಂಡೇಶನು ಎಲ್ಲ ಚೆನ್ನಾಗಿರೋ ಒಳ್ಳೆ ಕಂಪನಿದೆ, ಒಳ್ಳೆ ಬ್ರ್ಯಾಂಡ್ದೆ ಹಾಕಿದ್ರು. ಸೊ ಚೆನ್ನಾಗಿ ಮಾಡಿದ್ರು, ಫಾಸ್ಟಾಗಿ ಕೂಡ ಮಾಡಿದ್ರು. ಸೊ ನಾನು ಬೇಗ ಬೇಗ ರೆಡಿಯಾಗಿ ಹೋಗಬೇಕಿತ್ತು. ಯಾಕಂದರೆ ಹುಡುಗಿ ಕಡೆಯವರು ಹುಡುಗನಿಗೆ ಕೊಡೋದು ಏನು ಬಟ್ಟೆ ಅದೆಲ್ಲ ಇರುತ್ತೆ, ಅದು ನಾನೇ ಕೊಡಬೇಕಿತ್ತು. ನನ್ನ ತಂಗಿದಾಗಿರೋದ್ರಿಂದ ನಮ್ಮಮ್ಮ ನನ್ನ ಕೈಯಲ್ಲೇ ಕೊಡಿಸ್ಬೇಕು ಅಂತ ಬೇಗ ಬೇಗ ರೆಡಿ ಮಾಡಿ ಅಂತ ಹೇಳ್ತಿದ್ರು. ಒಂದು 9 ಜನ ನಾವು ಈ ಥರ ಅವರು ಕೊಡ್ತೀವಿ. ಆ್ಯಂಡ್ ಹುಡುಗನ ಕಡೆಯವರು ಹುಡುಗಿ ಕೊಡ್ತಾರೆ. ಸೊ ಆಮೇಲೆ ಆ ಬಟ್ಟೆನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಬಂದು ಮತ್ತೆ ಇನ್ನೊಂದು ಸತಿ ಅವ್ರನ್ನ ನಿಲ್ಲಿಸೋದು ಎಂಗೇಜ್ಮೆಂಟಿಗೆ. ಸೊ ಹಾಗಾಗಿ ನಾನು ಫಾಸ್ಟಾಗಿ ರೆಡಿ ಆಗಿಬಿಟ್ಟು ಹೋದೆ. ರೆಡಿ ಆದಮೇಲೆ ಹುಡುಗಿನ ಕೂರಿಸೋ ಶಾಸ್ತ್ರ ಎಲ್ಲ ಮುಗೀತು. ಆಮೇಲೆ ನಾನು ಫೋಟೋಶೂಟ್ ಒಂದೆರಡು ತೆಗೆಸ್ಕೊಳ್ಳೋಣ ಅಂದ್ಕೊಂಡೆ. ಸೊ ಅದಾಗಿದ್ದಾದ್ಮೇಲೆ ಕೇಕ್ ಕಟ್ಟಿಂಗು, ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಯಿತು. ಸೊ ಅವ್ರಿಗೆ ಯಾವುದೇ ಥರದ ಫೋಟೋಸ್, ವೀಡಿಯೋಸ್ ಆಗಲಿ ನಾನೇನು ಪೋಸ್ಟ್ ಮಾಡಬಾರ್ದು ಅಂತ ಹೇಳಿದರು. ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಪೋಸ್ಟ್ ಮಾಡಿ ಆ್ಯಕ್ಚುಲಿ ಎಡಿಟ್ ಎಲ್ಲ ಮಾಡಿದ್ದೆ. ಮಾಡಿರೋದನ್ನು ಮತ್ತೆ ಎಡಿಟ್ ಮಾಡಿ ನಿಮಗೋಸ್ಕರ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಅದಕ್ಕೂ ಒಂದು ರೀಸನ್ ಇದೆ. ಬಿಕಾಸ್ ಆಫ್ ಈ ಬ್ಯಾಡ್ ಕಮೆಂಟ್ಸು ಅದು ಇದು ಬರ್ತಾ ಇರೋದ್ರಿಂದ ಎಲ್ಲ ಅವರಿಗೆ ಇಷ್ಟ ಆಗ್ತಿಲ್ಲ. ಸೊ ಯಾವುದೇ ಥರದ ರಿಗ್ರೆಷನ್ ಇಲ್ಲ ಅವರಿಗೆ. ನಂದನ್ನು ನಾನು ಪೋಸ್ಟ್ ಮಾಡ್ಕೋಬೋದು, ಬಟ್ ಅವ್ರದ್ದು ಯಾವುದೂ ಹಾಕಬಾರ್ದು ಅಂತೆಲ್ಲ ಹೇಳಿದ್ರು. ಸೊ ನನ್ನಿಂದ ಇನ್ನೊಬ್ರಿಗೇನು ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಅವ್ರದ್ದು ಯಾವುದೇ ವಿಡಿಯೋಸು ಏನೂ ಪೋಸ್ಟ್ ಮಾಡಿಲ್ಲ. ಯಾವುದೇ ಸಪೋರ್ಟ್ ಇಲ್ದಿರ ಬರೀ ನಂದು ಮಾತ್ರ ನಾನು ವಿಡಿಯೋಸ್ನ ಪೋಸ್ಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಈ ಕೇಕ್ನೂ ಅಷ್ಟೇ ನಾವು ಇದೇ ಥರ ಬೇಕು ಅಂತ ಹೇಳಿಬಿಟ್ಟು ಕಸ್ಟಮೈಸ್ಡಾಗಿ ಆರ್ಡರ್ ಕೊಟ್ಟು ಮಾಡಿಸಿದ್ದು. ಸೊ ವಿಜಯಪುರದಲ್ಲಿರೋರು ಫೇಸ್ ಕೇಕ್ ಅಂತ ಇದೆ, ಹೈಸ್ಕೂಲ್ ಫೀಲ್ಡ್ ಎದುರುಗಡೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ಇದನ್ನು ಮುಂಚೆನೇ ಆರ್ಡರ್ ಮಾಡಿದ್ದೆ ನಾನು. ನಮ್ಮ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದರು. ಆಮೇಲೆ ಕೇಕ್ ಕಟ್ಟಿಂಗ್ ಆಯಿತು. ಸೊ ಆಮೇಲೆ ಆರತಿ ತೆಗೆದ್ರು. ಆರತಿ ತೆಗೆದಾದ್ಮೇಲೆ ಎಲ್ಲರೂ ಊಟಕ್ಕೆ ಹೋದ್ವಿ. ಊಟ ಏನೇನಿತ್ತು ಅಂತಲೇ ನಾನು ತೆಕ್ಕೊಂಡಿಲ್ಲ. ಸೊ ಊಟದಲ್ಲಿ ಪುಳಿಯೋಗರೆ, ಚಿತ್ರಾನ್ನ, ಕಾಯಿ ಒಬ್ಬಟ್ಟು, ಮತ್ತು ಅನ್ನ ಸಾಂಬಾರು, ಅನ್ನ ರಸ, ಅನ್ನ ಮೊಸರು, ಕೋಸಂಬರಿ ಎಲ್ಲನೂ ಇತ್ತು. ಹಪ್ಪಳ ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು. ಮಂಜು ಅಂಕಲ್ ಅಂತ ನಾವು ರೆಗ್ಯುಲರಾಗಿ ಫುಡ್ ಮಾಡಿಸ್ತೀವಿ. ಯೂಶಲಿ ಅವ್ರ ಹತ್ರ ದೇವಸ್ಥಾನದ ಪ್ರಸಾದ ಆಗಿರ್ಬೋದು ಎಲ್ಲ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ನಮ್ಮ ಪಪ್ಪ ಇರೋವಾಗ್ಲೂ ಅವರೇ ಮಾಡಿದ್ದು. ಇದಾಗಿದ್ದಾದಮೇಲೆ ನನಗೆ ಆ್ಯಕ್ಚುಲಿ ಸೀಮಂತ ಮಾಡ್ಕೋಬೇಕು ಅಂತ ಇಷ್ಟ ಇತ್ತು. ಬಟ್ ನಮ್ಮ ಮನೆ ಕಡೆ ಆ ಶಾಸ್ತ್ರ ಇಲ್ಲದೆ ಇರೋದ್ರಿಂದ ಹೆಂಗಿದ್ರು ಡೆಕೋರೇಷನ್ ಎಲ್ಲ ಆಗಿದೆ ಅಲ್ವಾ, ಇಲ್ಲೇ ಸೀಮಂತ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ನಮ್ಮಮ್ಮ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಹೆಂಗಿದ್ರು ಸೋಫಾ ಇತ್ತು, ಡೆಕೋರೇಷನ್ ಇತ್ತು, ಎಲ್ಲ ಇತ್ತಲ್ಲ ಅಂತ ಇಲ್ಲೇ ಏನೋ 9 ಜನ ಮುತ್ತೈದೆಯರು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಈ ಹಣ್ಣುಗಳ ತಟ್ಟೆನ ಎಲ್ಲ 3 ಹಣ್ಣು ಆ ಥರ ಎಲ್ಲ ಮಡಲು ತುಂಬೋ ಥರ ಮಾಡಿ ಸೀಮಂತ ಶಾಸ್ತ್ರನ ಮುಗಿಸಿದ್ರು. ಸೊ ನಂಗೆ ಖುಷಿ ಆಯಿತು, ಹ್ಯಾಪಿ ಫೀಲ್ ಆಯಿತು, ಗ್ರ್ಯಾಂಡಾಗಿ ಆಯಿತು ಅಂತಲೂ ಫೀಲ್ ಆಯಿತು.
ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣುತ್ತೆ. ಆ್ಯಂಡ್ ಹೇಗೆ ಅನಿಸ್ತು ನಿಮಗೆ ಈ ವಿಡಿಯೋ? ಇಷ್ಟ ಆಯಿತಾ ಇಲ್ವಾ? ಯಾವ ಕ್ಲಿಪ್ ಇಷ್ಟ ಆಯಿತು? ಆ್ಯಂಡ್ ನನ್ನ ತಿಳಿಸಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.